ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಊಟಿಲಿ ಒಂದು ಚರ್ಚ್ ಇದೆ, ನೋಡ್ಕೊಂಬಿಡ್ತಾ ಬನ್ನಿ. ನೋಡಿ, ಊಟಿದು ಮೇಯ್ನ್ ಚರ್ಚ್ ಇದು. ಊಟಿಯ ಮೊದಲ ಚರ್ಚ್ ಅಂತ ಹೇಳ್ತಾರೆ. ತುಂಬ ಹಳೆ ಚರ್ಚು. 1829ರಲ್ಲಿ ಅಡಿಗಲ್ಲಿಡಲಾಯಿತು. 1831ರಲ್ಲಿ ಇದು ಸ್ಥಾಪನೆ ಆಯಿತು. ಹಾಗೆ ನೋಡಿ, ಊಟಿದ ಮೇಯ್ನ್ ಗೇಟ್ ಇದೆ, ತೋರಿಸ್ತೀನಿ. ಬೆಳಗಿನ ವಾತಾವರಣ 6:45. ಈಗಲೇ ಚಳಿ, ಬೆಟ್ಟ, ಮಳೆ, ಕಾಡು, ಮರಗಳು ಆ ಥರ ಇದೆ. ಈಗಲೇ 190 ಚಿಲ್ಲರೆ ವರ್ಷಗಳಿಂದ ಕಟ್ಟಿರೋವಂಥದ್ದು ಇದು. ನೋಡಿ, ಇನ್ನೂ ಹಾಗೆ ಗಟ್ಟುಮುಟ್ಟಾಗಿದೆ. ಪಕ್ಕದಲ್ಲಿ ಹೂವಿನ ತೋಟಗಳಿದೆ. ಲೆಫ್ಟು ರೈಟಲ್ಲೆಲ್ಲ ಹೂವಿನ ತೋಟಗಳಿದು. ಮೈಸೂರಿಗೆ ಬಂದರೆ ಒಂದ್ಸಲಿ ವಿಸಿಟ್ ಮಾಡಿ, ಮನಸ್ಸಿಗೆ ಒಳ್ಳೆ ನೆಮ್ಮದಿ ಇದೆ. ಮೇಯ್ನ್ ನಮ್ಮ ಕ್ರಿಶ್ಚಿಯನ್ ಬಾಂಧವರಿಗೆ ಹೇಳ್ತಾ ಇದ್ದೀನಿ, ಒಳಗಡೆ ಹೋದರೆ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಸಿಗುತ್ತೆ. ಒಳ್ಳೆ ಹೊರಗಡೆ ವಾತಾವರಣ ಬೇರೆ ಇದೆ, ಓಕೆ. ಒಳಗಡೆ ಹೋದರೆ ಆ ವಾತಾವರಣ ನೀವು ನೋಡಿ ಗೊತ್ತಾಗುತ್ತೆ. ನೀವು ಬಂದರೆ ಖಂಡಿತ ವಿಸಿಟ್ ಮಾಡಿ. ನೋಡಿ, ಹಳೇ ಕಟ್ಟಡ ಆಗಲೇ ಕಟ್ಟಿರೋದು. ನೋಡಿ, ಗಡಿಯಾರ ಓಡ್ತಾ ಇದೆ. 6:50 ಸಮಯ, ಬೆಳಗಿನ 6:50. ದೊಡ್ಡ ಕಟ್ಟಡ ಇದು. ಡಿಸೈನ್ ನೋಡಿ, ಆ ಕಾಲದಲ್ಲೇ 190 ಚಿಲ್ಲರೆ ವರ್ಷದ ಹಿಂದೆನೇ ಈ ಥರ ಡಿಸೈನ್ ಕಟ್ಟಿದ್ರು. ಇದೆಲ್ಲ ಆಗ ಬ್ರಿಟಿಷರು ಇದ್ರಲ್ಲ, ಯಾವಾಗ ಊಟಿಗೆ ಬಂದರು ಆಗ ಒಂದೊಂದನೇ ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಇದು ಎಂಟ್ರೆನ್ಸು. ನೋಡಿ, ಇದು ಹಿಸ್ಟ್ರಿ ಇದೆ, ಆ ಚರ್ಚ್ ಬಗ್ಗೆ ಹಿಸ್ಟ್ರಿ ಇದೆ. ಈಗ 1831ರಲ್ಲಿ ಸ್ಥಾಪನೆ ಆಗಿತ್ತು. ನೋಡಿ, ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ಎಂಟ್ರೆನ್ಸ್. ಇದು ಚರ್ಚ್ ಒಳಗಡೆ ಎಂಟ್ರೆನ್ಸ್. ಎಲ್ಲ ವುಡ್ಡಲ್ಲಿ ಮಾಡಿರೋದು. ನಿಮ್ಗೇನು ಕಾಣ್ತಾ ಇದೆ, ಪ್ರತಿಯೊಂದು ಟೀಕ್ ವುಡ್. ಇದು ಆಗಿನ ಕಾಲದಲ್ಲೇ ಟೀಕ್ ವುಡ್ನ ಬಳಸಿ ಮಾಡಿರುವಂಥದ್ದು. ಈಗಲೂ ಹಾಗೆ ಇದೆ. ನೋಡಿ, ಬಾಗಿಲು ಏನೂ ಆಗಿಲ್ಲ. ಬಾಗಿಲು ಹಾಗೆ ಹೆಂಗಿತ್ತು ಹಾಗೇ ಇದೆ. ಇದು ಎಂಟ್ರೆನ್ಸು. ಎಲ್ಲ ಚೇರ್ ಪ್ರೇಯರ್ ಮಾಡೋಕ್ಕೆ ಬರ್ತಾರಲ್ಲ ಅವರಿಗೆಲ್ಲ ಚೇರ್ ಅದು. ನೋಡಿ, ಇದು ಏನಂದರೆ ಕ್ರಿಶ್ಚಿಯನ್ಗೆ ವೆಲ್ಕಮ್. ಹುಟ್ಟಿದ ಮಕ್ಕಳಿಗೆ ಇಲ್ಲಿ ಕರ್ಕೊಂಬಂದು ನಾಮಕರಣ ಅಂತ ಹೇಳ್ತಾರೆ ಇಲ್ಲಿ, ಆ ಥರ ಅದು. ಅಲ್ಲಿ ನೀರಿರುತ್ತೆ, ಆ ನೀರನ್ನ ತಲೆ ಮೇಲೆ ಎರಚ್ತಾರೆ. ಅಥವಾ ಬೇರೆ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದ್ರೂ, ನಾನು ತೋರಿಸ್ನಲ್ಲ ಆ ಗೋಪುರ, ಈ ಗೋಪುರದಿಂದ ನೀರು ಎರಚಾದ್ಮೇಲೆ ಕನ್ವರ್ಟ್ ಆದಂಗೆ ಅದು. ನೋಡಿ, ಎಲ್ಲ ಮರಗಳೇ ಇದು. ಎಲ್ಲ ಮೇಲೆ ಸರೌಂಡಿಂಗ್ ಟೀಕ್ ವುಡ್. ಚೇರು ಸಹಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೆನೆನ್ಸು ತುಂಬ ಚೆನ್ನಾಗಿದೆ. ಒಳಗಡೆ ಬಂದರೆ ಅದು ನೆಮ್ಮದಿ ಇರೋ ಜಾಗಕ್ಕೆ ಬಂದಿದ್ದೀವ ಅನಿಸುತ್ತೆ, ಆ ಥರ ಇದೆ. ನೋಡಿ, ಇದೆಲ್ಲ ಆ ಚರ್ಚಿನ ಬಗ್ಗೆ ಕೊಟ್ಟಿರೋ ಡೀಟೇಲ್ಗಳು ತೋರಿಸ್ತೀನಿ, ಓದ್ಕೊಳ್ಳಿ. ಎಲ್ಲ ಡೀಟೇಲ್ ಇದು. ಎಷ್ಟು ನೀಟಾಗಿದೆಯಲ್ಲ. ಇವತ್ತು ಸಂಡೇ, ಇನ್ನೂ ಬಂದಿಲ್ಲ ಯಾರೂ. ಒಂದು 8 ಗಂಟೆ ಆದಮೇಲೆ ಫುಲ್ ತುಂಬಿರ್ತಾರೆ. ಇಲ್ಲಿ ಯಾವಾಗಲೂ ತುಂಬಿರ್ತಾರೆ. ಪ್ರೇಯರ್ ಮಾಡೋಕ್ಕೆ 8 ಗಂಟೆ ಆದಮೇಲೆ ಬರ್ತಾರೆ. ನೋಡಿ, ಗ್ಲಾಸು, ಕಿಟಕಿ ಗ್ಲಾಸು, ಅದು ಕಲರ್ ಗ್ಲಾಸ್. ಅದು ಅದ್ರ ಮೇಲೆ ಮೂರ್ತಿಗಳಿದೆ, ದೇವರ ಮೂರ್ತಿಗಳನ್ನ ಕೆತ್ತಿದ್ದಾರೆ, ಪೇಂಟಿಂಗ್ ಮಾಡಿದ್ದಾರೆ. ಇದೆಲ್ಲ ಕಲರ್ ಗ್ಲಾಸ್. ಇದು ಇದ್ರ ಮೇಲೆ ಪೇಂಟಿಂಗ್ ಮಾಡಿರೋದು. ಇದು ಈಗ ಮುಂದೆ ಏನು ನೋಡ್ತಾ ಇದ್ದೀರಾ, ಅದೇ ಸ್ಟೆಪ್ ಥರ ಇಲ್ವಾ, ಅದೆಲ್ಲ ಫುಲ್ ಬ್ರಾಸಲ್ಲಿ ಮಾಡಿರೋದು. ಮೇನ್ ಫಾದರ್ ಇಲ್ಲಿಂದ ಅವರಿಗೆ ಪ್ರಾರ್ಥನೆ ಹೇಳ್ಕೊಡ್ತಾರೆ.
ಇದೇನು ತೋರಿಸ್ತೀನಿ, ಇದು ಬಾಲ್ಕನಿ. ಇದು ಅಲ್ಲಿಂದ ಕೂತು ಸಹಿತ ಪ್ರೇಯರ್ ಮಾಡ್ತಾರೆ. ಅಲ್ಲಿಗೆ ಹೋಗೋಕ್ಕೂ ಜಾಗ ಇದೆ. ಇದು ಸ್ಟೆಪ್. ಇದು ಬೀಟೆ ಮರ, ಟೀ ಕುಡ್ಡು ಅವೆಲ್ಲ ಯೂಸ್ ಮಾಡಿರೋಂಥ ಸ್ಟೆಪ್ ಡಿಸೈನ್ ಇದು. ಓದ್ಕೊಳ್ಳಿ, ಇದೆಲ್ಲ ಹಿಸ್ಟ್ರಿ ಇರುತ್ತೆ. ಆಮೇಲೆ ಚರ್ಚ್ ಏನಿದೆ, ಚರ್ಚ್ ಹಿಂಭಾಗ ನಾವೇನು ಇದು ಸಮಾಧಿ ಅಂತೀವಿ, ಅದು ಇದು. ಇಲ್ಲಿ ಬ್ರಿಟಿಷರು ಇದ್ದವರು ಯಾರು ಮರಣ ಹೊಂದಿರ್ತಾರೆ, ಇಲ್ಲಿಗೆ ಸಂಬಂಧಪಟ್ಟವರು, ಮೇನ್ ಚರ್ಚಿಗೆ ಸಂಬಂಧಪಟ್ಟವ್ರದ್ದೇ ಇಲ್ಲಿ ಸಮಾಧಿ ಇದೆ. ಚರ್ಚ್ ನಿರ್ವಹಣೆ ಮಾಡಿರೋರು, ಆ ಥರದವರು ಸಂಬಂಧಪಟ್ಟವರು ಸಮಾಧಿ. ಒಂದೊಂದು ಸಮಾಧಿಗೂ ಒಂದೊಂದು ಡಿಸೈನ್ ಮಾಡಿರ್ತಾರೆ. ಇಲ್ಲಿ ಒಂದೊಂದು ಸಮಾಧಿಗೂ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ. ನೂರಾರು ಸಮಾಧಿಗಳೈತೆ ಇಲ್ಲಿ. ಅದೆಲ್ಲ ಹಳೆ ಕಾಲದ್ದು, ಈಗಿಂದೆಲ್ಲ ತುಂಬ ಹಳೆ ಕಾಲದ್ದು. ಇದು ಆಗಿಂದಲೂ ಯಾರು ಮೃತರಾಗಿರ್ತಾರೆ ಅವ್ರ ಸಮಾಧಿಗಳು. ಚರ್ಚ್ ಏನಿದೆ ಅದರ ಹಿಂಭಾಗ ಬಂದರೆ ಚರ್ಚ್ ನೋಡಿ, ಹಾಗೆ ಹಿಂಭಾಗ ಒಂದು ರೌಂಡು ಹೊಡಿಬೋದು ನೀವು. ನೋಡಿ, ಒಂದೊಂದು ಸಮಾಧಿಗೆ ಒಂದೊಂದು ಡಿಸೈನ್. ಊಟಿಗೆ ಬಂದರೆ ಖಂಡಿತ ಬನ್ನಿ, ಇದೆಲ್ಲ ವಿಸಿಟ್ ಮಾಡಬೇಕು. ಎಲ್ಲ ಕಡೆನೂ ಹೋಗ್ತೀರಾ. ಸ್ಟೀಫನ್ ಚರ್ಚ್ ಅಂದರೆ ತುಂಬ ಫೇಮಸ್ಸು. ಯಾರೇ ಹೇಳಿದ್ರು ನಿಮಗೆ ಅಡ್ರೆಸ್ ಹೇಳ್ಬಿಡ್ತಾರೆ. ಏನು ಊಟಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮಗೆ ಸಿಕ್ಬಿಡುತ್ತೆ. ಆರಾಮಾಗಿ ಆ ಸರ್ಕಲಿಂದಲೇ ನೀವು ಊಟಿ ಒಳಗಡೆ ನುಗ್ಗಬೇಕು. ಬಸ್ ಸ್ಟ್ಯಾಂಡಿಂದ ಬಂದರೆ ಕೇಳ್ಕೊಂಡು ಬರಬೇಕಾಗತ್ತೆ. ಇದು ಊಟಿಯ ಮೇನ್ ಸ್ಟೀಫನ್ ಚರ್ಚು. ಇದು ಚರ್ಚಿನ ಎಡಭಾಗದಲ್ಲಿರೋದು. ಎಡಭಾಗದಲ್ಲಿ ಸೀನರಿ ಇದೆ, ಹಾಗೆ ನೋಡ್ಕೊಳ್ಳಿ. ದೂರದಿಂದ ಬೆಟ್ಟಗಳು, ಮನೆಗಳು, ಬಿಲ್ಡಿಂಗ್ಗಳು.